ಸನ್ಮಾನ್ಯ ಸಭಾಧ್ಯಕ್ಷರೇ, ಸರ್ ನನಗೊಂದು 5 ನಿಮಿಷ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ಕೂಡ ಸ್ವಲ್ಪ ಕೆಲವೊಂದು ವಿಷಯಗಳು ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿ. ಬಳ್ಳಾರಿಯಲ್ಲಿ 2010 900 ಎಕರೆ ಜಮೀನನ್ನ ವಿಮಾನ ನಿಲ್ದಾಣ ಮಾಡಬೇಕಂತ ಸರ್ಕಾರದ ಕಡೆಯಿಂದ 124 ಕೋಟಿ ಹಣ ಕೊಟ್ಟು ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಏರ್ಪೋರ್ಟ್ ನಾವು ಮಾಡಬೇಕು ಅಂತಂದ್ರೆ ನಾನು ತೋರಿಸಿದ್ದ ಅಥವಾ ಯಾರೋ ತೋರಿಸಿದ್ದು ಇಂಥ ಜಾಗದಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಏರ್ಪೋರ್ಟ್ ಕಟ್ಟಲ್ಲ. ನನಗೆ ಪ್ರಯಾರಿಟಿ ಇದ್ದಿದ್ದು, ನನಗೆ ಪ್ರಾಣಕ್ಕೆ ಪ್ರಾಣ ಅಂತಂದ್ರೆ ಹಂಪಿ ಮತ್ತು ಬಳ್ಳಾರಿ 55-60 ಕಿಲೋಮೀಟರ್ಸ್ ಆಗುತ್ತೆ. ಇನ್ ಬಿಟ್ವೀನ್ ಹಂಪಿ ಮತ್ತು ಬಳ್ಳಾರಿ ನಡುವೆ ಏರ್ಪೋರ್ಟ್ ಕಟ್ಟಬೇಕನ್ನೋ ಪ್ರಯಾರಿಟಿಯಲ್ಲಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಜಾಗನ ನಾವು ಫೈನಲ್ ಮಾಡಬೇಕಂತೇಳಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ 4 ಜಾಗಗಳನ್ನ ನಾವು ತೋರಿಸಿದ್ದೀವಿ. ಬಳ್ಳಾರಿ ಹಂಪಿ ನಡುವೆ, ಮತ್ತೆ ಬಳ್ಳಾರಿ ಬೆಂಗಳೂರು ರೋಡಲ್ಲಿ, ಮತ್ತೆ ಬಳ್ಳಾರಿ ಒಂದು ಸಿರುಗುಪ್ಪ ಅಂದ್ರೆ ಒಂದು ಡಿಫ್ರೆಂಟ್ 4 ರೋಡಲ್ಲಿ ತೋರಿಸಿದಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬಂದು ಹಂಪಿ ಬಳ್ಳಾರಿ ನಡುವೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದು ರೋಡಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಎಲ್ಲದಕ್ಕೂ ರಿಪೋರ್ಟ್ ಕೊಟ್ಟರು. ಯಾಕಂದ್ರೆ ಹಂಪಿ ಬಳ್ಳಾರಿ ನಡುವೆ ಒಂದು ಕಡೆ ಮೈನ್ಸ್ ಬೆಟ್ಟಗಳು ಬರುತ್ತೆ, ಇನ್ನೊಂದು ಕಡೆ ಕಲ್ಲಿನ ಬೆಟ್ಟಗಳು. ಯಾವುದೇ ಕಾರಣಕ್ಕೂ ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲಿ ಅಥವಾ ಯಾವುದೇ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲ್ಲ ಅಂತೇಳಿ ರಿಪೋರ್ಟ್ ಎಲ್ಲ ಕೊಟ್ಟು ಯಾವ ಸೈಟ್ ಅವರು ಫೈನಲ್ ಮಾಡಿದ್ರು ಆ ಸೈಟ್ಗೆ ನಾವು 900 ಎಕರೆಗೆ ಸರ್ಕಾರ ನೋಟಿಫಿಕೇಶನ್ ಮಾಡಿ ಲ್ಯಾಂಡ್ ಅಕ್ವೈರ್ ಮಾಡಿದ್ದು. ವಿಚಿತ್ರ ಅಂದ್ರೆ 15 ವರ್ಷ ಆಗಿದೆ. 2 ಬಾರಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆದರು. ನಡುವೆ ಬಿಜೆಪಿ ಸರ್ಕಾರ ಒಂದು 3.5 ವರ್ಷ ಇದ್ರು. ಫಸ್ಟ್ ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಮಾರ್ಕ್ ಕಂಪನಿ ಅಂತ ಹೇಳಿ. ಅವರು ಬಹಳ ತೊಂದರೆಯಲ್ಲಿ ಬಿದ್ದುಬಿಟ್ಟು ಅವ್ರು ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲಿಲ್ಲ. ಲಾಸ್ಟ್ ಟೈಮು ನಮ್ಮ ಬೊಮ್ಮಾಯಿ ಗೌರ್ಮೆಂಟ್ ಅವರು ಇರೋ ಸಂದರ್ಭದಲ್ಲಿ ಮಾರ್ಕ್ ಕಂಪನಿದು ಕ್ಯಾನ್ಸಲ್ ಮಾಡಿ ಕರ್ನಾಟಕ ಸರ್ಕಾರನೇ ಏರ್ಪೋರ್ಟ್ ಕಟ್ಟಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಮಾಡಿದ ನಂತರ ಅಂದ್ರೆ ಅದು ಕೂಡ ಕೊನೆ ಗಳಿಗೆಯಲ್ಲಿ ಸರ್ಕಾರ ಇನ್ನೇನು 3-4 ತಿಂಗಳು ಇರೋ ಸಮಯದಲ್ಲಿ ಆ ಪ್ರೈವೇಟ್ ಕಂಪನಿದು ಕ್ಯಾನ್ಸಲ್ ಮಾಡಿ ಸರ್ಕಾರನೇ ಕಟ್ಟಬೇಕಂತ ತೀರ್ಮಾನ ಮಾಡಿದ್ರು ಅಧ್ಯಕ್ಷರೇ. ಹೊಸ ಸರ್ಕಾರ ಬಂತು, 3 ವರ್ಷ ಆಗಿದೆ. ಇದುವರೆಗೂ ಕೂಡ ಪ್ರತಿ ಬಾರಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಚಿವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದೇ ಅವ್ರಿಗೆ ಮನವಿ ಮಾಡ್ತಾ ಇರೋದು, ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ನಾನು ಪತ್ರಿಕೆ ಹೇಳಿಕೆಗಳನ್ನ ನಾನು ನೋಡ್ತಾ ಇದ್ದೆ. ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಿಗೆ ಹೊಂದ್ಕೊಳ್ಳುವಂತ ಒಂದು ಪ್ಲೇಸಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂತ ಹೇಳಿ. ನಿಮಗಿಂತ ಮುಂಚೆ ನಾನು ಫಸ್ಟ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದು ಹಂಪಿನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರವಾಸಿಗರು ಬರ್ತಾರೆ, ಬಳ್ಳಾರಿ ಹಂಪಿ ನಡುವೆ ನಾವು ಕಟ್ಟೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಇಂಡಸ್ಟ್ರಿಯಲಿಸ್ಟ್ಗಳಿಗೆ ಬಳ್ಳಾರಿಗೆ. ಆದ್ರೆ ಇವತ್ತು ಯಾಕೆ ವಿಳಂಬ ಆಗ್ತಾ ಇದೆ ಅನ್ನೋದು ನಿಜವಾಗ್ಲೂ ಕೂಡ ನಾನು ಅವರಲ್ಲಿ ಮನವಿ ಮಾಡಿದೆ. ಕೇಂದ್ರ ಸರ್ಕಾರಕ್ಕೆ ಈ ಭೂಮಿಯನ್ನ ನಾವು ನಿಮಗೆ ಹ್ಯಾಂಡ್ ಓವರ್ ಮಾಡ್ತೀವಿ, ನೀವು ಏರ್ಪೋರ್ಟ್ ಕಟ್ರಿ ಅಂತಂದ್ರೆ 750 ಕೋಟಿ ಅಮೌಂಟ್ ಅನ್ನು ಬಿಡುಗಡೆ ಮಾಡಿ ಏರ್ಪೋರ್ಟ್ ಕಟ್ಟಲಿಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾ ರೆಡಿ ಇದೆ ಅಂತ ಹೇಳಿ ಕೂಡ ನಾನು ಸಚಿವರಲ್ಲಿ ಇವತ್ತು ನಾನು ತಮ್ಮ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ದಯಮಾಡಿ ನಾನು ಹೇಳ್ತಾ ಇರುವುದೇನಂತಂದ್ರೆ, ಒಂದು ವೇಳೆ ನಿಮ್ಮ ಮನಸ್ಸಲ್ಲಿ ನಾವು ಇಂಥ ಕಡೆ ಏರ್ಪೋರ್ಟ್ ಮಾಡಬೇಕು ಅಂತ ಇದ್ರೂ ಕೂಡ ಈಗಾಗಲೇ ಇವತ್ತು 900 ಎಕರೆ ಜಮೀನು 15 ವರ್ಷಗಳ ಹಿಂದೆನೆ ಅಕ್ವೈರ್ ಆಗಿದೆ. ಇವತ್ತು ಆ ಲ್ಯಾಂಡ್ ವ್ಯಾಲ್ಯೂ 1000 ಕೋಟಿ ಇದೆ. ಇವತ್ತು ನೀವು ಇನ್ನೊಂದು ಕಡೆ ಏರ್ಪೋರ್ಟ್ ಮಾಡಬೇಕಂದ್ರೆ ನಾನು ಆ ಪ್ರಯತ್ನಗಳೆಲ್ಲ ಮಾಡಿ ಆಗಲ್ಲ ಅಂತ ಹೇಳಿದ ಮೇಲೆ ಈ ಸೈಟಲ್ಲಿ ಮಾಡ್ತಾ ಇರೋದು. ದಯಮಾಡಿ ಬಿಜಾಪುರ ಏರ್ಪೋರ್ಟು, ನಾನು ಈ ಹಿಂದೆ ಸರ್ಕಾರದಲ್ಲಿ ಸಚಿವನಾಗಿದ್ದಾಗಲೇ ಬಿಜಾಪುರ ಮತ್ತು ಬಳ್ಳಾರಿ 2ಕ್ಕೂ ಒಂದೇ ಸಲ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದ್ದೀವಿ. ಇವತ್ತು ಬಿಜಾಪುರ ಏರ್ಪೋರ್ಟ್ ಪೂರ್ತಿಯಾಗಿದೆ. ಅದು ನಿಮ್ಮ ಜಿಲ್ಲೆ, ನನ್ನ ಜಿಲ್ಲೆಗೆ ನೀವು ಏರ್ಪೋರ್ಟ್ ಕಟ್ಟಿ ಆ ಋಣ ತೀರಿಸ್ಕೊಂಡ್ಬಿಡಿ. ನಾನು ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದ್ದು ಎಲ್ಲವೂ ಸತ್ಯ ಇದೆ. ಇದು ಹಿಂದೆ ಈ ಬಳ್ಳಾರಿ ಏರ್ಪೋರ್ಟ್ ವಿಮಾನ ನಿಲ್ದಾಣನ PPP ಬೋರ್ಡ್ನಲ್ಲಿ ಮಾಡಬೇಕು ಅಂತ, ಇದರ ಜೊತೆಗೆ ಬಿಜಾಪುರ ಆಲ್ಸೋ ಸೇಮ್ ಮಾರ್ಕ್ ಕನ್ಸಲ್ಟೆನ್ಸಿ ಮಾಡಬೇಕು ಅಂದಾಗ ಅವನು ಮಾಡಲಿಲ್ಲ. ಮಾಡಲಾರ್ದೆ 7-8 ವರ್ಷ ಈ ವೇಸ್ಟೆಡ್ ಟೈಮ್ ಹೋದರು. 2022ರಲ್ಲಿ ಇವತ್ತು ದಿವಸ ಇದನ್ನ ಆ ಮಾರ್ಗನ ಟರ್ಮಿನೇಟ್ ಮಾಡಿ ಅವನ ಕಡೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ತಿಳ್ಕೊಂಡು ಏರ್ಪೋರ್ಟ್ ಅಥಾರಿಟಿ ಇದು ಸರ್ಕಾರದಿಂದ ಮಾಡಬೇಕು ನಮ್ಮ ಅಂತೇಳಿ ನಿರ್ಧಾರ ಕೂಡ ಮಾಡಿದ್ದಾರೆ. ಅಲ್ಲಿ 800 ಎಕರೆನೂ ಕೂಡ ಅವರು ತುತ್ತು ತಗೊಂಡಿದ್ದಾರೆ. ಅವಾಗ ಫಿಸಿಬಿಲಿಟಿ ಸ್ಟಡಿನೂ ಕೂಡ ಆಗಿದೆ. 4 ಸೈಟ್ಸು, ಒಂದು ಸೋಮ ಸಮುದ್ರ, ಆಮೇಲೆ ನನ್ನ ಕಡೆ ಫುಲ್ ರಿಪೋರ್ಟ್ ಇದೆ ಇಲ್ಲಿ ಎಲ್ಲೆಲ್ಲಿ ಸೈಟ್ಸ್ ಅಂತ ಹೇಳಿ. ಅದಾಯ್ತು. ಸೋಮ ನಾನು ಕೊಡ್ತೀನಿ ನಿಮ್ಗೆ. ಆಮೇಲೆ
ಸೋಮ ಸಮುದ್ರ, ರೈಟ್ಸ್ ಆಫ್ ಸೈಡ್ ಆಫ್ ತಲ್ಲೂರು ರೋಡ್ ಎರಡನೇದು, ಲೆಫ್ಟ್ ಸೈಡ್ ಆಫ್ ಬಳ್ಳಾರಿ ಮೋಕ ರೋಡ್ ಮೂರನೇದು, ಮತ್ತು ಈಗ ನಾಲ್ಕನೇದು ವಿಚ್ ಇಸ್ ನೀವೇನು ಅಕ್ವೈರ್ ಮಾಡಿದರೆ ಅದು ಸಂಗನಕಲ್ ಮೋಕ ರೋಡ್, 10 ಕಿಲೋಮೀಟರ್ ಬಳ್ಳಾರಿಯಿಂದ ಇದೆ. ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದು ಫಿಸಿಬಲ್ ಅಂದರೆ ಟೆಕ್ನಿಕಲಿ ಫಿಸಿಬಲ್, ಫಿಸಿಬಿಲಿಟಿಗೂ ಮತ್ತು ನನಗನ್ಸೋ ಮಟ್ಟಿಗೆ ನೀವು ಇಂಡಸ್ಟ್ರಿಯಲಿಸ್ಟು ನಿಮಗೆ ಗೊತ್ತು, ಫಿಸಿಬಿಲಿಟಿ ಬೇರೆ ವಯಬಿಲಿಟಿ ಬೇರೆ. ಫಿಸಿಬಿಲಿಟಿ ಇಸ್ ಟೆಕ್ನಿಕಲಿ ಅಲ್ಲಿ ಏನು ಅಲ್ಲಿ ಏರ್ಪೋರ್ಟ್ ಆಗ್ತದ ಅಂಥೇಳಿ, ಮುಂದೆ ಅದು ವಯಬಲ್ ಆಗಿ ಅದು ನಡೀತದ ಇಲ್ಲ ಅಂತ ಅನ್ನೋದು ಅದು ಬೇರೆ, ಅದಕ್ಕೆ ವಯಬಿಲಿಟಿ ಅದು. ಸನ್ಮಾನ್ಯ ಸಭಾಧ್ಯಕ್ಷರು, ಏನಾಗಿದೆ ಈ ಏರ್ಪೋರ್ಟ್ಸ್ ಅನ್ನು ನಾವೇನು ಮಾಡ್ತಾ ಇದ್ದೀವಿ, ಬಹಳಷ್ಟು ಕಡೆ ಈ ಉಡಾನ್ ಸ್ಕೀಮ್ ಇರ್ತದೆ. ಫಸ್ಟ್ 3 years ಉತ್ತರ ಸಹ ನಾವು ಉಡಾನ್ ಸ್ಕೀಮ್ ಇದ್ದಾಗ ಅದು ಕನ್ಸಿಸ್ಟಲ್ ಟಿಕೆಟು ಅವ್ರಿಗೆ ಏರ್ಲೈನ್ಸ್ಗೆ ಹೋಗೋದ್ರಿಂದ 3 ವರ್ಷ ಆ ಉಡಾನ್ ಇದರಲ್ಲಿ ಉತ್ತರ ಸಹ ಏರ್ಪೋರ್ಟ್ಸು ದೇಶಾದ್ಯಂತ, ನಮ್ಮ ರಾಜ್ಯ ಅಷ್ಟೇ ಅಲ್ಲ ದೇಶಾದ್ಯಂತ ನಡೀತದೆ. ಒನ್ಸ್ ಉಡಾನ್ ಸ್ಕೀಮ್ ಟರ್ಮ್ ಮುಗಿದ್ಮೇಲೆ ಬಹುತೇಕ ಈ ಗುಲ್ಬರ್ಗಾ ಪರಿಸ್ಥಿತಿ ಅದಾಗಿದೆ, ಶಿವಮೊಗ್ಗದು ಈಗ ಪರಿಸ್ಥಿತಿ ಈಗ ಬರ್ತಾ ಇದೆ, ಬೆಳಗಾಂ ಅಲ್ಲ ಇದು ನಮ್ಮ ಬಳ್ಳಾರಿ, ಇದು ಸಾರಿ ಬೀದರ್, ಗುಲ್ಬರ್ಗಾದಲ್ಲಿ ಇವತ್ತು ಏರ್ಪೋರ್ಟ್ ಯಾವ ಫ್ಲೈಟ್ಸ್ ಇಲ್ಲ, ಬಳ್ಳಾರಿಗೆ ಯಾವುದು ಫ್ಲೈಟ್ಸ್ ಇಲ್ಲ. ಈಗ ನಾವು ಅದನ್ನ IDD ಮುಖಾಂತರ ಮತ್ತು ಈಶ್ವರ್ ಖಂಡ್ರೆ ಅವರು ತಮ್ಮ KKRD ವಿಫರ್ಸ್ ಕೂಡ ಒಂದೇನೋ ಇದು ಮಾಡ್ಕೊಂಡು ಇವತ್ತು ನ್ಯೂಸ್ ನಡೆಸ್ತಾ ಇದ್ದೀವಿ. ಅದಕ್ಕೆ ನಾನು ಬಳ್ಳಾರಿಗೆ ಮಾಡಬಾರ್ದು ಅಂತೂ ಇಲ್ಲ, ಸೈಟ್ ತೊಗೊಂಡಿದ್ದೀವಿ, ಏರ್ಪೋರ್ಟ್ ಆಫ್ ಅಥಾರಿಟಿ ಕೊಟ್ಬಿಟ್ರೆ ಈಗ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರೆ ಅವ್ರು ಮಾಡ್ತಾರೆ. ಯಾಕಂದ್ರೆ ಅದು ಬಳ್ಳಾರಿ ಅಂದ್ಮ್ಯಾಗ ಬಕ್ಕದು ನಮ್ಮ ಆಂಧ್ರ ಪ್ರದೇಶಕ್ಕೂ ಕೂಡ ಅಷ್ಟೇ ಅನುಕೂಲ ಆಗ್ತದೆ. ಮಿನಿಸ್ಟರ್ ಕೂಡ ನನಗೆ ಮಾತಾಡಿದ್ದಾರೆ, ಏರ್ಪೋರ್ಟ್ ರಾಮಮೋಹನ್ ನಾಯ್ಡು ಮಾತಾಡಿದ್ದಾರೆ. ಬಟ್ ನಮ್ಮ ಉದ್ದೇಶ ಏನು ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ಅಲ್ಲಿ ಕೊಪ್ಪಳದವರು ಏರ್ಪೋರ್ಟ್ ಕೇಳ್ತಾರೆ, ವಿಜಯನಗರದವರು ಏರ್ಪೋರ್ಟ್ ಕೇಳ್ತಾರೆ, ಬಳ್ಳಾರಿಯವರು ಕೇಳ್ತಾರೆ. ನಾನು ನಿನ್ನೆ ಅಲ್ಲಿ ಕೌನ್ಸಿಲ್ನಲ್ಲಿ ಒಂದು ಉತ್ತರ ಕೊಟ್ಟಿದ್ದೀನಿ. ನಾನು ಐ ಡೋಂಟ್ ವಾಂಟ್ ಟು ಫ್ಲೋರ್ ಆಫ್ ದ ಹೌಸ್ ಅಲ್ಲಿನೂ ಕೂಡ ಹೇಳಿದ್ದೀನಿ. ನಾನು ಈ ಪರಿಸ್ಥಿತಿ ಇದೆ, ಎಲ್ಲರನ್ನೂ ಬಳ್ಳಾರಿ, ಕೊಪ್ಪಳ ಮತ್ತು ವಿಜಯನಗರ ಎಲ್ಲ ಶಾಸಕರನ್ನ, ಸಂಸದರನ್ನ ತಮ್ಮೆಲ್ಲರನ್ನು ಕರೆದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಮೀಟಿಂಗ್ ಮಾಡಿ 2 ಸಿಚುವೇಶನ್ಸ್ ನಮ್ಮ ಮುಂದಿದ್ದಾವೆ. ಒಂದು, ಬಳ್ಳಾರಿ ಏರ್ಪೋರ್ಟ್ ನಾವು ಕೊಟ್ಟು ಏರ್ಪೋರ್ಟ್ ಹಿಡ್ಕೊಂಡ್ಬಿಟ್ರೆ ಅವ್ರು ಮಾಡ್ತಾರೆ. ಬಟ್ ನನ್ನ ಪ್ರಕಾರ ಸನ್ಮಾನ್ಯ ಸಭಾಧ್ಯಕ್ಷರೇ, ಅದು ಬಳ್ಳಾರಿಗೆ ಅನುಕೂಲ ಆಗ್ತದೆ ಮತ್ತು ಬಹುತೇಕ ಒಂದು ಅರ್ಧ ನಮಗಾಗ್ಬೋದು, ಅರ್ಧ ಆಂಧ್ರ ಪ್ರದೇಶಕ್ಕೆ ಅನುಕೂಲ ಆಗುತ್ತೆ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್. ಎರಡನೇದು ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ಒಂದು ಪ್ರಯತ್ನ ಮಾಡಿದೆ. ಇದೀಗ ಬಳ್ಳಾರಿ ಮತ್ತು ವಿಜಯನಗರ ಮತ್ತು ಕೊಪ್ಪಳ ಈ ಮೂರಕ್ಕೂ ಅನುಕೂಲ ಆಗುವಂಥದ್ದು ಯಾವ್ದಾದ್ರು ಸೈಟ್ಸ್ ಇದಾವ? ಜಸ್ಟ್ ಬಿಕಾಸ್ ಆಫ್ ನಾವು ಸೈಟ್ ತೊಗೊಂಡ್ಬಿಟ್ಟಿದ್ದೀವಿ ಅದಕ್ಕೆ ನಾವು ಮಾಡಬೇಕು ಅನ್ನೋದಕ್ಕಿಂತ ಅದಕ್ಕೆ ಅವ್ರದ್ದು ಒಪ್ಪಿಗೆ ಸೂಚಿಸಿದ್ದಾರೆ. ಈಗ ಮಾತಾಡಿದ್ದೆ ನಾನು ಇನ್ನೂ 2 ಸೈಟ್ಸ್ ನಮ್ಮ KIDB ಹೇಳಿ ಒಂದು 1000 acres ಒಂದು 800 acres ಸೈಟ್ಸ್ ನೋಡಿದ್ದೀನಿ. ಬಟ್ ಮಾನ್ಯ ಸದಸ್ಯರ ಅಭಿಪ್ರಾಯ ಏನಿದೆ ಅಂದ್ರೆ ಅದು ಇಲ್ಲ ಸರ್, ಅದು ಫಿಸಿಬಲ್ ಆಗೋದಿಲ್ಲ, ಯಾಕಂದ್ರೆ ಅಲ್ಲಿ ಗುಡ್ಡಗಳು ಬರ್ತವೆ, ಹಾಗೆ ಆ ಫಿಸಿಬಲ್ ಆಗೋದಿಲ್ಲ. ಗುಡ್ಡಗಳು ಬಂದರೆ ನಿಶ್ಚಿತವಾಗಿಯೂ ಆ ಸೈಟ್ಸು ಈಗ 4 ಸೈಟ್ನಲ್ಲಿ 1 ಸೈಟ್ ಸಿಲೆಕ್ಟ್ ಆಯಿತು, ಆ 2 ಸೈಟ್ಸೂ ಆಗೋದಿಲ್ಲ. ಬಟ್ ಒಂದು ನಾವು ಪ್ರಯತ್ನ ಮಾಡೋದು ಒಳ್ಳೆಯದು ಅಂತ ನನಗನ್ನಿಸ್ತದೆ. ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ನಾನು ಅದನ್ನೇ ಪ್ರಪೋಸ್ ಮಾಡ್ತೀನಿ. ಈ ಸೈಟ್ ಏನಿದೆಯಲ್ಲ ಅದು ಬಳ್ಳಾರಿಯಿಂದ 10 ಕಿಲೋಮೀಟರ್ ದೂರ ಇದೆ, ಅದನ್ನು ಕೂಡ ಭಾಳ ಜಾಸ್ತಿ ಇಲ್ಲ. ಉದ್ದೇಶದ್ದು ಈ ಜಾಗ ಏನು ನಾವು ಸೆಲೆಕ್ಟ್ ಮಾಡಿದ್ದೀವಿ, ಈಗ ನೋಡಿದ್ದೀವಿ, ಕನ್ಸಿಡರ್ ಮಾಡೋಕ್ಕೆ ಸಬ್ಜೆಕ್ಟ್ ಟು ಫಿಸಿಬಿಲಿಟಿ. ಅದು 19 ಕಿಲೋಮೀಟರ್ ಆಗ್ತದೆ ನಿಮ್ಮ ಈ ಸೈಟ್ಸ್ಗೆ, ನಿಮ್ದು ಏನು ಏರ್ಪೋರ್ಟ್ ಇದೆಯಲ್ಲ ಆ ಸೈಟಿಗೆ. ವಿಜಯನಗರ ಹೊಸಪೇಟೆಗೆ 33 ಕಿಲೋಮೀಟರ್, ಹಂಪಿಗೆ 26 ಕಿಲೋಮೀಟರ್, ಸಂಡೂರಿಗೆ 33, ಕೊಪ್ಪಳಕ್ಕೆ 75 ಕಿಲೋಮೀಟರ್, ಕುರುಗೋಡಿಗೆ 14 ಕಿಲೋಮೀಟರ್, ತೋರಣಗಲ್ಗೆ 13 ಕಿಲೋಮೀಟರ್, ಶಿರಗುಪ್ಪಗೆ 40 ಕಿಲೋಮೀಟರ್ ಆಗ್ತದೆ. ಹೀಗಾಗಿ 3 ಜಿಲ್ಲೆಗೆ ಅನುಕೂಲ ಆಗ್ತದೆ ಅನ್ನೋದು ಒಂದು 2 ಸೈಟ್ಸನ್ನು KIDB ನಾನು ಸೆಲೆಕ್ಟ್ ಮಾಡಿದ್ದೀನಿ. ಆದರೆ ಇದು ಫಿಸಿಬಲ್ ಆಗ್ತದೆ ನನಗೆ ಗೊತ್ತಿಲ್ಲ. ಯಾವಾಗ ಇದಕ್ಕೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬರಬೇಕು ಅದನ್ನು ಮಾಡಿ ಇವು ಹೆಂಗೆ 4 ಸೈಟ್ನಲ್ಲಿ 1 ಸೈಟ್ ಫಿಸಿಬಲ್ ಇದೆ ಅಂತೇಳಿ ಈ 2 ಸೈಟು ಫಿಸಿಬಲ್ ಇದಾವೆ ಅಥವಾ 2 ಸೈಟು ನಾಟ್ ಫಿಸಿಬಲ್ ಇದಾವೆ ಅಂತ ಆದಮೇಲೆ ಒಂದು ನಿರ್ಧಾರ ತಗೊಂಡು ಅಂತೇಳಿ ಬಹುತೇಕ ಸಮ್ಮತ ವ್ಯಕ್ತಪಡಿಸ್ತೀರಿ. ಯಾಕಂದರೆ ಅದರ್ವೈಸ್ ನಾವು ಏರ್ಪೋರ್ಟ್ ಮಾಡ್ತೀವಿ, 3 ವರ್ಷ ಆದ್ಮೇಲೆ ಏರ್ಪೋರ್ಟ್ ಬಂದಾಗ್ತದೆ. ಅಂಡ್ ಇದು ನಮ್ಮ ರಾಜ್ಯ ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, ಇಡೀ ಭಾರತ ದೇಶದಲ್ಲಿ ಈ ಎಲ್ಲ ಏರ್ಪೋರ್ಟ್ಸ್ ಪರಿಸ್ಥಿತಿ ಇದೇ ಥರ ಆಗಿದೆ. ವಿ ಡೋಂಟ್ ನೋ ನಾಳೆ ಫ್ಯೂಚರ್ಸು ಎಲ್ಲ ಡಿಸ್ಟ್ರಿಕ್ಟ್ ಏರ್ಪೋರ್ಟ್ಸು. ಅದಕ್ಕೆ ನಾನು ಮುಖ್ಯಮಂತ್ರಿಗಳ ಜೊತೆ ವಿಮಾನಯಾನ ಸಚಿವರ ಕಡೆ ಹೋದಾಗೂ ಕೂಡ ನಾವು ಒಂದು ಪ್ರಪೋಸ್ ಮಾಡಿದ್ವಿ. ಈ ಉಡಾನನ್ನು 3 ವರ್ಷ ಇದ್ದಿದ್ದನ್ನು
ನೀವು 5 ವರ್ಷ ಮಾಡಿ, 5 ಇಯರ್ಸ್ ಮಾಡಿ. ಆಮೇಲೆ ಅಷ್ಟೇ ಅಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ನೆಕ್ಸ್ಟ್ 5 ಇಯರ್ಸ್ಗೆ ಸ್ಟೇಟ್ ಮತ್ತು ಸೆಂಟ್ರಲ್ ನಾವು ಶೇರಿಂಗ್ 50-50 ಶೇರಿಂಗ್ ಮಾಡ್ತೀವಿ. ಒಂದು 10 ಇಯರ್ಸ್ ಆದರೆ ಅದು ಒಂದು ಇದಕ್ಕೆ ಬರ್ತದೆ, ಇದಾಗ್ತದೆ ಅಂತ ಹೇಳಿ ಹೇಳಿದ್ದೀನಿ. ಅವರು ಕೂಡ ಇದು ರಾಷ್ಟ್ರಾದ್ಯಂತ ಸಮಸ್ಯೆ ಇದೆ. ದೇ ಆರ್ ಆಲ್ಸೋ ಥಿಂಕಿಂಗ್ ಆನ್ ದಿಸ್ ಲೈನ್ಸ್. 3 ವರ್ಷ ಬದಲಿ 5 ವರ್ಷ ನಮ್ಮ ಪ್ರಪೋಸಲ್. ಅದು ಒಪ್ತಾರೆ ಬಿಡ್ತಾರೆ, ಅವ್ರು ಏನು ಅದರಲ್ಲಿ ಹೆಚ್ಚು ಕಮ್ಮಿ ಮಾಡ್ತಾರೆ ಗೊತ್ತಿಲ್ಲ. ಇನ್ನು 5 ವರ್ಷ ನಾವು 50-50 ಶೇರಿಂಗ್ ಅಂತ ಮಾಡಿದ್ದೀವಿ. ಅದಲ್ಲದೆ ಸನ್ಮಾನ್ಯ ಸಭಾಧ್ಯಕ್ಷರೇ, ನಾನು ನಮ್ಮ IDD ಇಲಾಖೆಯಿಂದ ಈ ವಿಮಾನಯಾನ ಒಂದು ಪಾಲಿಸಿನೇ ತರ್ತಾ ಇದ್ದೀವಿ. ಈಗ 2 other states have done it, ಮಧ್ಯಪ್ರದೇಶ್ ಅಂಡ್ UP. ಈಗ ಆ ಪಾಲಿಸಿಯಲ್ಲಿ ನಾವು ರಾಜ್ಯನೂ ಕೂಡ ಶೇರಿಂಗ್ ಏನು ಮಾಡಬೇಕು. ಆಮೇಲೆ ಈಗ ಇಂಟರ್ನ್ಯಾಷನಲ್ ಏರ್ಕ್ರಾಫ್ಟ್ಸ್ಗೆ ಅನೇಕ ಸಲ ಆ ಏರ್ಲೈನ್ಸ್ದವ್ರಿಗೆ ಒಂದು ಬಲ್ಕ್ ಅಮೌಂಟ್ ಕೇಳ್ತಾರೆ. ಟುಮಾರೋ ಹುಬ್ಳಿದಿಂದ ನಾವು ದುಬೈಗೆ ಹೋಗ್ಬೇಕಾ, ಅಲ್ಲಿಂದ ಕನೆಕ್ಟಿವಿಟಿ ಫರ್ದರ್ ಆಗ್ತದೆ. ಅದಕ್ಕೆ ಪರ್ ಏರ್ಕ್ರಾಫ್ಟ್ ಇಂತಿಷ್ಟು ಚಾರ್ಜಸ್ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೊಡ್ತಾರೆ, ನಾವು ಎಷ್ಟು ಕೊಡ್ತೀವಿ, ಅಥವಾ ನಾವು ಉಡಾನ್ ಬಿಟ್ಟು ಇದಾದಾಗ ನಾವು 50% ಶೇರ್ ಕೊಡಬೇಕಲ್ಲ, ಅಥವಾ 100%. ಈಗಾಗಲೇ 2 ಕಡೆ ಬೀದರ್ದಲ್ಲಿ ಮಾಡ್ತಾ ಇದೀವಿ, ಗುಲ್ಬರ್ಗಾದ ಅದೇ ಪ್ರಪೋಸಲ್ ಬಂದಿದೆ. ಸೇಮ್ ಲೈಕ್ ಬೀದರ್, KKRDಬಿಂದ ಅರ್ಧ ದುಡ್ಡು ಕೊಡ್ತೀವಿ ಮತ್ತು IDDದಿಂದ ಅರ್ಧ ದುಡ್ಡು ಕೊಡಿ. ಬೀದರ್ ಥರ ಇವತ್ತೊಂದು ಬೀದರ್ದ ಎಕ್ಸ್ಟೆಂಡ್ ಆಗಬೇಕು, ಈಗ ಮುಗಿತೀಗ ನಿಮ್ಮದು. ಹೀಗೆ ಈ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಒಂದು ನಮ್ಮದೇ ಒಂದು ಸಿವಿಲ್ ಏವಿಯೇಷನ್ ಪಾಲಿಸಿಯನ್ನು ನಾವು ಇವತ್ತೊಂದು ದಿವಸ ಈಗ ಎಲ್ಲ ತರಿಸಿದ್ದೀವಿ, ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು. ಅದನ್ನು ಕೂಡ ಮಾಡ್ತೀವಿ. ಮುಖ್ಯಮಂತ್ರಿಗಳ ಹತ್ರ ಶೀಘ್ರ ಒಂದು ಸಭೆಯನ್ನು ಮಾಡ್ತೀವಿ. ಸಾಧ್ಯ ಆದಷ್ಟು ಈ ಸೆಷನ್ನ ಒಳಗಡೆನೆ ಮಾಡಿ ಜನಾರ್ದನ್ ರೆಡ್ಡಿ ಅವರು, ಒಂದು ಮೈ ಇಂಟ್ರೆಸ್ಟ್, ನನಗೆ ಬಳ್ಳಾರಿ ಮಾಡಬಾರ್ದಂತಿಲ್ಲ, ನನಗೇನು ಅದ್ರ ಮೇಲೆ ಇದು ಇಲ್ಲ. ಕೊಟ್ಬಿಟ್ರೆ ಇಮಿಡಿಯೇಟ್ಲಿ ಏರ್ಪೋರ್ಟ್ ಆಫ್ ಇಂಡಿಯಾ ಮಾಡ್ತಾರೆ. ಫಿಸಿಬಲ್ ವಯಬಲ್ ಆಗುತ್ತಾ ಅನ್ನೋದು ಇಸ್ ಅ ಬಿಗರ್ ಕ್ವಶನ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಹೇಳ್ತಿದ್ದೆ ಈ 2 ಸೈಟ್ಸ್ ನಾವು ವೆರಿಫೈ ಮಾಡೋಣಂತೆ, ನೀವು ನೋಡ್ಕೊಂಬರಾಕತ್ರಂತೆ. ಇವು 2 ಸೈಟ್ಸ್ ನಿಮಗೂ ಕೊಡ್ತೀನಿ, ಇದನ್ನ ಈ ಪೇಪರ್ಸ್ ನಿಮಗೆ ಕೊಡ್ತೀನಿ, ನೋಡ್ಕೊಂಡ್ಬಂದು ಅವು 2 ಸೈಟ್ಸ್ ಬಗ್ಗೆ ಒಪಿನಿಯನ್ ಎಕ್ಸಾಸ್ಟ್ ಮಾಡಿ ಮೇಲೆ ದೆನ್ ಯು ಟೇಕ್ ಅ ಡಿಸಿಷನ್. ಎಲ್ಲರಿಗೂ ಅನುಕೂಲ ಆಗ್ತಿದ್ರೆ ವಯಬಲ್ ಆಗುತ್ತೆ. ಈಗ ಉದಾಹರಣೆಗಾಗಿ ಸನ್ಮಾನ್ಯ ಸಭಾಧ್ಯಕ್ಷರೇ, ಈಗ ನಮ್ಮಲ್ಲಿ ಬೆಳಗಾಂ ಏರ್ಪೋರ್ಟ್ ಇದೆ, ಈ ಕಡೆ ಹುಬ್ಳಿ ಏರ್ಪೋರ್ಟ್ ಇದೆ. ಬೆಳಗಾಂ ಏರ್ಪೋರ್ಟ್ನ ನಾವು ಹುಬ್ಳಿ ಏರ್ಪೋರ್ಟ್ 2 ಎಕ್ಸ್ಪಾಂಡ್ ಮಾಡ್ಕೊಂತ ಹೋಗ್ಬಿಟ್ವಿ. ಅಫ್ಕೋರ್ಸ್ ಬೆಳಗಾಂ ಅದು ನಮ್ಮ ಏರ್ಫೋರ್ಸ್ ಇದು ಇದೆ, ಹುಬ್ಳಿದ್ ನಾವು ಮಾಡ್ಕೊಂಡ್ವಿ. ಡಿಸ್ಟೆನ್ಸ್ ಎಷ್ಟಿದೆ? 70 ಕಿಲೋಮೀಟರ್. ಹುಬ್ಳಿ ಮತ್ತು ಬೆಳಗಾಂ ಮಧ್ಯ ಇವತ್ತು ಏನಾದರೂ ಏರ್ಪೋರ್ಟ್ ಆಗಿದ್ರೆ ಇವತ್ತು ನಮಗೆ ಪ್ಯಾಸೆಂಜರ್ ಲೋಡ್ ಏನು ಸಿಗ್ತಿತ್ತು, ಆಮೇಲೆ ನಮಗೆ ಕಾರ್ಗೋ ಲೋಡ್ ಏನು ಸಿಗ್ತಿತ್ತು. ಅವಾಗ ಈ 2 ಕಂಬೈನ್ ಆದಾಗ ನಮ್ದು ಟ್ರೂಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗ್ತಾ ಇತ್ತು. ಹೀಗೆ ನಾವು ತಪ್ಪುಗಳು ಮಾಡಿದೀವಿ. ಈಗ ನಮ್ದೇ ಬಿಜಾಪುರ ತಗೊಳ್ಳಿ, ಶಿವಾನಂದ ಪಟ್ರಿ ಇಲ್ಲೇ ಇದಾರೆ. ನಾವು ಆಲ್ಮಟ್ಟಿ ಸೈಡ್ ಆಗಿದ್ರೆ ಏನಾಕಿತ್ರಿ, ನಾವು ಗುಲ್ಬರ್ಗಾ ಸೈಡ್ ಮಾಡಿದ್ವಿ ಬಿಜಾಪುರ ಏರ್ಪೋರ್ಟ್. ಆಲ್ಮಟ್ಟಿ ಕಡೆ ನಾವು ರೋಡಿಗೆ ಈ ಕಡೆ ಮಾಡಿದೀವಿ ಅಂದ್ರೆ ಇವತ್ತು ಬಾಗಲಕೋಟು, ಬದಾಮಿ ಪಟ್ಟಣಗಳು, ಕೂಡಲ ಸಂಗಮ, ಆಲ್ಮಟ್ಟಿ ಇಟ್ ವುಡ್ ಬೀನ್ ಇನ್ನೂ ಹೆಚ್ಚಿಗೆ ವಯಬಲ್ ಆಗ್ತಿತ್ತು. ಈ ಥರ ಮಿಸ್ಟೇಕ್ಸ್ ಮಾಡಿದ್ದೀವಿ, ಮುಂದೇನೂ ಅದೇ ಮಿಸ್ಟೇಕ್ ಮಾಡಬಾರ್ದು ಅಂತೇಳಿ. ಆ ದುರ್ದೈವಶಾತ್ ಆ ಮಿಸ್ಟೇಕ್ ಮಾಡಬಾರ್ದು ಅಂತ ಡಿಸಿಷನ್ ನಿಮಗೆ ಬಂದು ಸಿಕ್ಕೊಂಡಿದೆ. ಅದಕ್ಕೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿ ಇದು ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರ ನಿಮ್ಮ ಏನು ಇದಾವಲ್ಲ ಎಲ್ಲವನ್ನ ಇಟ್ಕೊಂಡೇ ಮಾಡೋಣಂತೆ. ಮಾನ್ಯ ಉಪಾಧ್ಯಕ್ಷರೇ, ಒಂದು ನಿಮಿಷ. ಮಾನ್ಯ ಸಚಿವರಿಗೆ MB ಪಾಟೀಲ್ ಸರ್ ನಿಮ್ದು ಮಾಡ್ತೀನಿ. ಅಲ್ಲಿ ನಿಮ್ದು ಆಗಿದೆ ಅಂತ. ಅಧ್ಯಕ್ಷರೇ, ಸಭಾಧ್ಯಕ್ಷರೇ, ಅಲ್ಲ ಇನ್ನೂ ಇದು ಪೂರ್ತಿಯಾಗಿಲ್ಲ ಸಭಾಧ್ಯಕ್ಷರೇ, ನಾನು ಇನ್ನೂ ಮಾತಾಡೋದಿದೆ. ಪ್ರಶ್ನೆ ಹೇಳಿದ್ದಾರೆ ಸಾಕಷ್ಟು. ಒಂದ್ ನಿಮಿಷ, ಬಹಳ ಇಂಪಾರ್ಟೆಂಟ್ ಇದೆ ಮಾತಾಡೋದು. MB ಪಾಟೀಲ್ ಏನ್ ಹೇಳಿದ್ದಾರೆ, ಏನು ಬಾದಾಮಿ ಪಟ್ಟದಕಲ್ಲ, ಐಹೊಳೆಗೆ ಸಂಬಂಧಪಟ್ಟು ಗುಲ್ಬರ್ಗದಿಂದ ಮಾಡೋದಕ್ಕಿಂತ ಆಲ್ಮಟ್ಟಿ ಹತ್ರ ಅಥವಾ ಬೆಳಗಾವಿ, ಹುಬ್ಳಿ ಅದೆಲ್ಲ ತಾವು ಹೇಳಿರೋದು ಪರ್ಫೆಕ್ಟ್. ಬಟ್ ಇಲ್ಲಿ ಇವತ್ತು ಈ ಬಳ್ಳಾರಿ ಸೈಟ್ ಇವಾಗ ಏನು ಸೆಲೆಕ್ಟ್ ಆಗಿದೆ, ತಾವಿವತ್ತು 1-2 ಸೈಟ್ ಬಗ್ಗೆ ಹೇಳಿದ್ದೀರಿ ತಾವು. ಅಂದ್ರೆ ಇವಾಗ ಇರೋ ಎಕ್ಸಿಸ್ಟಿಂಗ್ ಏರ್ಪೋರ್ಟ್ ಇಂದ 10 ಕಿಲೋಮೀಟರ್, 14 ಕಿಲೋಮೀಟರ್, ಹಂಪಿಯಿಂದ 33 ಕಿಲೋಮೀಟರ್ ಅಂತ ತಾವು ಹೇಳಿದಿರಿ ಇವತ್ತು ಆ 2 ಸೈಟ್ಗಳ ಬಗ್ಗೆ. ಪರ್ಫೆಕ್ಟ್. ನಾನು ಹೇಳ್ತಾ ಇರೋದಂದ್ರೆ 10, 15 ಕಿಲೋಮೀಟರ್, 20 ಕಿಲೋಮೀಟರ್ ಜಾಸ್ತಿ ಡಿಫ್ರೆನ್ಸ್ ಏನು ಆಗಲ್ಲ ಸಚಿವರೇ. ನಾನು ಹೇಳ್ತಾ ಇರೋದು ನನ್ನ ಪ್ಲಾನ್ ಅಂದ್ರೆ, ನಿಮಗೆ ತಮ್ಮ ಇಲಾಖೆಯಲ್ಲಿ ಫೈಲ್ಸ್ ಎಲ್ಲ ನೀವು ತರಿಸ್ಕೊಳ್ಳಿ. ಬಳ್ಳಾರಿ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ಆದ ತಕ್ಷಣ ಹಂಪಿ ಮತ್ತು ಆನೆಗೊಂದಿಗೆ ಎಕ್ಸ್ಪ್ರೆಸ್ ವೇ ಅಂತ ಹೇಳಿ 8 ವೇಸ್ ಮಾಡಿ ಎಕ್ಸ್ಕ್ಲೂಸಿವ್ ಆಗಿ ಗ್ರೀನ್ ಫೀಲ್ಡ್ ರೋಡ್. ರೈತರು ಎಲ್ಲರ ಹತ್ರ ಕೂಡ ಮಾತಾಡಿ, ರೈತರು ಈ ಕ್ಷಣಕ್ಕೂ ರೆಡಿ ಇದ್ದಾರೆ. ತಾವು ಬಂದ್ರೆ ನಾನೇ ನಿಮ್ ಜೊತೆಯಲ್ಲಿ ಬರ್ತೀನಿ. ಫ್ರೀ ಆಫ್ ಕಾಸ್ಟ್ ಲ್ಯಾಂಡ್ ಅನ್ನ ಸಂಪೂರ್ಣವಾಗಿ ಫ್ರೀಯಾಗಿ ರೋಡ್ ಹಾಕ್ಲಿಕ್ಕೆ ಕೊಟ್ಟು, ಆ ರೋಡಿಗೆ ಆ ಕಡೆ ಈ ಕಡೆ ಇರೋದಕ್ಕೆ
ನಾವು ಕಮರ್ಷಿಯಲ್ ಆಗಲಿ ಅಥವಾ ಇನ್ನೊಂದಕ್ಕಾಗಲಿ ಕನ್ವರ್ಷನ್ಗೆ ನಾವು ಅವ್ರಿಗೆ ಪರ್ಮಿಷನ್ ಕೊಟ್ಟು 8 ವೇ ನಾವು ಹಾಕೋದ್ರಿಂದ ಏರ್ಪೋರ್ಟ್ ಇಂದ 30-35 ನಿಮಿಷದಲ್ಲಿ ಹಂಪಿ ಮತ್ತು ಆನೆಗೊಂದಿಗೆ ಹೋಗ್ತಾರೆ. ಇವತ್ತು ಆನೆಗೊಂದಿಯಲ್ಲಿ ಅಂಜನಾದ್ರಿಗೆ ಒಂದು ದಿವಸಕ್ಕೆ 25,000 ಭಕ್ತಾದಿಗಳು ಪ್ರವಾಸಿಗರು ಬರ್ತಾ ಇದ್ದಾರೆ ಅಧ್ಯಕ್ಷರೇ. ಜೊತೆಗೆ ಇಡೀ ಭಾರತದಿಂದ ಒಂದು ದಿನಕ್ಕೆ 10,000 ಮಂದಿ ಇವತ್ತು ಅಂಜನಾದ್ರಿಯ ಹನುಮಂತನ ದರ್ಶನಕ್ಕೆ ಬರ್ತಾ ಇದ್ದಾರೆ. ಹಂಪಿಗೆ ನಿಮಗೆಲ್ಲ ಗೊತ್ತಿರೋ ರೀತಿಯಲ್ಲಿ ಹೆಚ್ಚು ಕಡಿಮೆ 5 ಲಕ್ಷ ವಿದೇಶಿ ಪ್ರವಾಸಿಗರು ಬರ್ತಾ ಇರುವಂಥದ್ದು. ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದ್ರಿಂದ ನೀವು ಹೇಳಿರೋ ಕ್ಯಾಲ್ಕುಲೇಷನ್ಸ್ ಎಲ್ಲ ಇದೆ. ನಿಮ್ಗೆ ಏನಾದರೂ ಒತ್ತಡ ಇದ್ರೆ ನಾನು ಅಲ್ಲಲ್ಲ, ನಾನೇನು ನಿಮ್ಮನ್ನ ಇದು ಮಾಡ್ಕೊಳ್ಳೋಕೆ ಹೋಗಲ್ಲ. ದಯಮಾಡಿ ನಾನು ಹೇಳ್ತಾ ಇದ್ದೀನಿ, ತಾವು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆಯನ್ನ ಸದನ ಮುಗಿಯೋದ್ರೊಳಗಡೆನೆ ಬರೋಬರನೆ ಒಂದು ಎಕ್ಸ್ಕ್ಲೂಸಿವ್ ಆಗಿ ಒಂದು 2 ಅವರ್ಸ್ ನೀವು ನನಗೆ ಅಲ್ಲಿ ಟೈಮ್ ಕೊಡಿ. ಮತ್ತೆ ನಿಮ್ಮ ಇಲಾಖೆಯಲ್ಲೇ ಫೈಲ್ಸ್ ಇದೆ, ಆ ಗ್ರೀನ್ ಫೀಲ್ಡ್ ರೋಡ್ ನಿಮಗೆ ಎಲ್ಲ ಏನೇನು ಪ್ಲಾನ್ಗಳಾಗಿದೆ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇಲ್ಲಿ ಯಾವುದೇ ಒಂದು ಇದರಲ್ಲಿ ಇಲ್ಲ. ಇವಾಗ ನೀವೇನು 2 ಸೈಟ್ ನೋಡಿದಿರಲ್ಲ, ಎಕ್ಸಿಸ್ಟಿಂಗ್ ಇವಾಗ ನಾವು ನೋಡಿರೋ ಏರ್ಪೋರ್ಟ್ಗೆ ಅಲ್ಲಿಗೆ 15-20 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಂತಂದ್ರೆ ಇವಾಗಿರೋ ಒಳ್ಳೆ ರಸ್ತೆಗಳಲ್ಲಿ 10 ನಿಮಿಷ ಪ್ರಯಾಣಕ್ಕಿಂತ ಜಾಸ್ತಿ ಆಗಿಲ್ಲ. ದಯಮಾಡಿ ನಾನು ಹೇಳ್ತಾ ಇರೋದು ಇಮಿಡಿಯೇಟ್ ಸಭೆ ಕರೀರಿ. ಯಾಕಂದ್ರೆ ಇಲ್ಲಿ ನಾವು ಏನೇ ಮಾತಾಡಿದ್ರು ಕೂಡ ಬಹಳ ಡೀಟೇಲ್ಡ್ ಆಗಿ ಇಬ್ಬರು ಮಾತಾಡ್ಲಿಕ್ಕೆ ಆಗಲ್ಲ. ಮುಖ್ಯಮಂತ್ರಿಗಳ ಸಮಕ್ಷಮದಲ್ಲಿ ನೀವು ನಾವು ಎಲ್ಲ ಶಾಸಕರನ್ನು ಕೂಡ ಕರೆದು ಸಚಿವರೇ ನಮ್ಮ ಸನ್ಮಾನ್ಯ ಅವರು ಹೇಳ್ಬಿಟ್ಟು ಸನ್ಮಾನ್ಯ ಅವ್ರದ್ದು ಶಾಸನ ಹೇಳ್ತಾರೆ ಅವರು. ಸನ್ಮಾನ್ಯ ಸರ್, ಅದು ಜೊತೆಲಿ ನಮ್ದೊಂದು ಹಾಸನದ ವಿಮಾನ ನಿಲ್ದಾಣ ಆಮೆಗತಿಯಲ್ಲಿ ನಡೀತಿದೆ, ಅದು ಯಾವಾಗ ಪ್ರಾರಂಭ ಮಾಡ್ತೀರಿ ಅನ್ನೋದ್ರ ಬಗ್ಗೆ ಒಂದು ರಿಕ್ವೆಸ್ಟ್. ಎಲ್ಲರೂ ಸರ್ ಒಂದೇ ಮಿನಿಟ್ ಸರ್. ಹಾಸನದ ಸಚಿವರೇ ಸರ್ ಒಂದೇ ಮಿನಿಟ್ ಸರ್. ಹಾಸನ ಪ್ರಶ್ನೆ ಕೇಳಿ ಹೇಳ್ತೀನಿ. ಅಧ್ಯಕ್ಷರೇ, ಗುಲ್ಬರ್ಗಾ ಡಿವಿಷನ್ ಹೆಡ್ ಕ್ವಾರ್ಟರ್, ಬೀದರ್ ಡಿಸ್ಟಿಕ್ ಸಚಿವರು ಅದು ಅವ್ರ ವ್ಯಾಪ್ತಿಗೆ ಬರ್ತಂತ ನಾನು ಹೇಳಲ್ಲ, ಬಟ್ ಅದು ಅವ್ರ ಮಾಹಿತಿಗದ. ದಯಮಾಡಿ KKRBದೊಳಗೆ ಹೆಂಗ್ ತಾವು ಹೇಳಿದ್ರಿ ಈಶ್ವರ್ ಖಂಡ್ರೆ ಅವರು ಬೀದರ್ ರೀಸ್ಟಾರ್ಟ್ ಮಾಡ್ಯಾರ, ಅದೇ ರೀತಿ ಗುಲ್ಬರ್ಗಾದ ಒಂದ್ ವೇಳೆ ನೀವು ಚಾಲು ಮಾಡ್ಸೋರು 5 ಜಿಲ್ಲಾದವ್ರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಅಲ್ಲಿ ವಿಮಾನ ಓಡಿಸೋಕೆ ಪ್ರಾರಂಭ ಮಾಡ್ತಾರೆ. ನಾನು ಹೇಳಿದಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ಮೊದಲ ಈಗ ಗುಲ್ಬರ್ಗಾಕ್ಕೂ ಅದೇ ರೀತಿ ಮಾಡಕತ್ತಿದ್ವಿ, ಈಗ ಮಾಡ್ತೇವೆ. ಹಾಸನದು ಈಗಾಗಲೇ ಅದನ್ನು ಕೂಡ ಸ್ಪೀಡ್ ಅಪ್ ಮಾಡಿದ್ದೀವಿ. ಆರ್ಪಾಸ್ ಹಾಸನ್ ಏರ್ಪೋರ್ಟ್ ಕೂಡ ಆಗ್ತದೆ. ಏನ್ರಿ ಫಾಸ್ಟ್ ಆಗಿ ಮಾಡ್ತೀವಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಸದಸ್ಯರು ಹೇಳಿದ್ರು ಇವತ್ತು ನಮ್ಮ ಏನು ಎಕ್ಸ್ಪ್ರೆಸ್ ವೇ ಮಾಡೋದು ಅದೆಲ್ಲನೂ ಕೂಡ ಬಹಳ ಕಷ್ಟಕರವಾದ ಕೆಲಸ. ಏರ್ಪೋರ್ಟ್ ಕಾಸ್ಟ್ ಎಷ್ಟಾಗತ್ತೆ ಆ ಕಾಸ್ಟ್ ನಿಮ್ಗೆ ಎಕ್ಸ್ಪ್ರೆಸ್ ವೇಗೆ ಆಗುತ್ತೆ. ಸೊ ಐಮ್ ಟೆಲಿಂಗ್ ಯು ದ ಫ್ಯಾಕ್ಟ್. ಸುಮ್ಮನೆ ನಾವು ಆ ಥರ ನಾವು ಸುಮ್ಮನೆ ಕನಸು ಕಟ್ಟಿ ನಾವು ಇದು ಮಾಡಿ ಹೇಳಿದ್ರೆ ನಾನು ಜವಾಬ್ದಾರಿ ತಗೊಳ್ತೀನಿ. ಲ್ಯಾಂಡ್ ಅಕ್ವಿಸಿಷನ್ ಮತ್ತು ಆ ಎಕ್ಸ್ಪ್ರೆಸ್ ವೇ ಮಾಡ್ಲಿಕ್ಕೆ ಪ್ರೈವೇಟ್ ವ್ಯಕ್ತಿಗಳೇ ಬಂದು ಮಾಡ್ತಾರೆ. ಸರ್ಕಾರದ ಕಡೆಯಿಂದ ₹1 ಅಮೌಂಟ್ ಖರ್ಚು ಮಾಡಬೇಕು. ನಾಟ್ ಬಿಲೀವ್ ದಟ್ ಯಾರೋ ರೈತರು ಫ್ರೀ ಆಗಿ ಕೊಡ್ತಾರೆ, ನೀವು ಅದು ಎಕ್ಸ್ಪ್ರೆಸ್ ವೇ ಜಾಗ ಹೌದು ಅದು ಅಂತೇಳಿ ಆ ಎಕ್ಸ್ಪ್ರೆಸ್ ವೇ ದುಡ್ಡು ಯಾರು ಕೊಡೋರು? ಅದು ಪ್ರೈವೇಟ್ ವ್ಯಕ್ತಿಗಳಿಂದನೇ ನಾವು ಆಗಿಸಿ ಟೋಲ್ ರೂಪದಲ್ಲಿ ಅವರು ವಸೂಲಿ ಮಾಡ್ಕೊಳ್ಳಿ PPP ಮಾಡೆಲ್ ನಲ್ಲಿ. ಆಯ್ತು, ಮೀಟಿಂಗ್ ನಾಗ ಹೇಳಕತ್ತ. ಬಟ್ ನನಗೆ ನಾನು ಆ ಗದ್ದಲಕ್ಕೆ ನಾನು ಬೆಳೆದಲ್ಲ ಸನ್ಮಾನ್ಯ ಸಭಾಧ್ಯಕ್ಷರೇ, ರಿಸ್ಟ್ರಿಕ್ಟೆಡ್ ಟು ದಿಸ್. ಈಗ ಈ 2 ನಾನು ಹೇಳ್ತೇನಲ್ಲ, ಅಂಜನಾದ್ರಿ ಮತ್ತೆ ಈ ಇಲಾಖೆ ಅಂಜನಾದ್ರಿ ಗುಡ್ಡ ಬೇರೆ ಕಡೆ ಇದೆಯಾ? ಅಲ್ಲ, 2 ಇಲಾಖೆ ನಿಮ್ದೇ ಇದೆ. ಅದೇ ಹೇಳ್ತೀನಲ್ಲ, ಅದಕ್ಕೆ ಇದೆ. ಸೊ ಹೀಗಾಗಿ ಆಮೇಲೆ ನನಗೆ ಯಾವುದೂ ಒತ್ತಡ ಇಲ್ಲ. ಬಿ ಫ್ರ್ಯಾಂಕ್, ಇನ್ನ ಒತ್ತಡ ಇರೋದೇ ಬಳ್ಳಾರಿ ಅವ್ರು, ನಿಮ್ಮದು ನಾಗೇಂದ್ರ ಅವ್ರದ್ದು, ಇವ್ರು ನಿಮ್ಮದೇ ಒತ್ತಡ ಇದೆ, ಬೇರೆ ಬೇರೆ ಯಾರ್ದು ಒತ್ತಡ ಇಲ್ಲ. ಹೀಗಾಗಿ ವಯಬಲ್ ಆಗಬೇಕು ಅನ್ನೋ ದೃಷ್ಟಿಯಿಂದ ಬೆಟರ್ ಸೈಟ್ ಇದ್ರೆ ಅದು ಎಕ್ಸಾಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ರು ಅಷ್ಟೇ. ವಿ ಆರ್ ಎಕ್ಸಾಸ್ಟಿಂಗ್ ಇಟ್ ಅಷ್ಟೇ. ಅದು ಎಕ್ಸಾಸ್ಟ್ ಮಾಡಿ ಅದು ಇದಕ್ಕಿಂತ ಬೆಟರ್ ಸೈಟ್ ಇತ್ತು, ಎಲ್ಲರಿಗೂ ಅನುಕೂಲ ಆಗಿತ್ತು ಅಂದ್ರೆ ಆ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೇನೆ, ಹೊರತು ಬೇರೆ ಏನೂ ಇಲ್ಲ. ಆಯ್ತು, ಆ CM ಅವ್ರ ಮೀಟಿಂಗ್ ಅಂತಿಮ ಮಾಡುವಂತೆ. ಯಾವಾಗ ಡೇಟ್ ಒಂದು ಹೇಳ್ಬಿಡಿ. ಅವ್ರು ಯಾವಾಗ ಹೇಳ್ತಾರೆ ಅವಾಗ ಒಂದು ಮೀಟಿಂಗ್ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.